ಭಯೋತ್ಪಾದನೆ ನಮ್ಮ ದೇಶಕ್ಕೂ ಯಾವ ಕೂಡ ಮಾರಕ. ಸೊ ಈ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಬಿಸಾಡಬೇಕು ಮತ್ತು ಈ ಭಯೋತ್ಪಾದಕರು ಯಾರು ಬೆಂಬಲ ಕೊಡ್ತಾರೆ ಅವರಿಗೆ ತಕ್ಕವಾದ ಪಾಠವನ್ನು ಕಲಿಸಬೇಕು. ಆದ ಕಾರಣ ಇವತ್ತು ಇಡೀ ದೇಶ ನಮ್ಮೆಲ್ಲರೂ ಕೂಡ ಭಾರತ ದೇಶದ ಸೈನಿಕರು ಸೈನ್ಯದ ಜೊತೆ ಇವತ್ತು ನಮ್ಮ ಪರ ಹೋರಾಡ್ತಾರೆ. ನಾವೆಲ್ಲರೂ ಕೂಡ ಅವರ ಪರವಾಗಿ ನಾವಿದ್ದೇವೆ. ಅದಕ್ಕೆ ಇಡೀ ಒಗ್ಗಟ್ಟಿನಿಂದ ಇದ್ದುಕೊಂಡು ನಾವು ಇವತ್ತು ಅತ್ಯಂತ ನಮ್ಮ ಸೈನ್ಯಕ್ಕೆ ನಾವು ಇವತ್ತು ಹೆಮ್ಮೆ ಪಡ್ತಾ ಇದ್ದೇವೆ. ಎಲ್ಲರೂ ಕೂಡ ಸುರಕ್ಷಿತವಾಗಿ ಭಾರತ ದೇಶ ವಿಜಯ ಮಾತಲ್ಲ ಅದ್ಭುತವಾದ ವಿಜಯ ಗಳಿಸಬೇಕು. ಭಯೋತ್ಪಾದಕರಿಗೆ ಪರೋಕ್ಷವಾಗಿ ಬೆಂಬಲ ಕೊಡುವಂಥ ಪಾಕಿಸ್ತಾನಕ್ಕೆ ತಕ್ಕವಾದ ಪಾಠ ಕಲಿಸಬೇಕು ಮತ್ತು ಇದು ಬೇರೆಯವರಿಗೆ ಒಂದು ಎಚ್ಚರಿಕೆಯ ಒಂದು ದೇಶದ ಎಚ್ಚರಿಕೆ ಗಂಟೆ ಕೂಡ ಇವತ್ತು ಆಗಬೇಕು. ಆದ ಕಾರಣ ನಾವೆಲ್ಲರೂ ಕೂಡ ಇವತ್ತು ಈ ದೇಶದ ಸೈನಿಕರ ಜೊತೆ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷದ ಎಲ್ಲ ಪಕ್ಷದ ನಾಯಕರ ಜೊತೆ ಯಾಕೆ ಎಲ್ಲ ಒಗ್ಗಟ್ಟಿನಿಂದ ಇವತ್ತು ತೀರ್ಮಾನ ತೆಗೆದುಕೊಂಡು ಈ ರೀತಿಯ ಒಂದು ಏರ್ ಸ್ಟ್ರೈಕ್ ಇವತ್ತು ಆಗಿದೆ ಅಂತೇಳಿ ಬಹುಶಃ ನಾವು ಇವತ್ತು ಭಾರತ ದೇಶ ವಿಜಯ ಮಾತಲ್ಲ ಅದ್ಭುತವಾದ ವಿಜಯ ಗಳಿಸಬೇಕಂತ ನಾವೆಲ್ಲ ಇವತ್ತು ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಸೈನಿಕರು ಸುರಕ್ಷಿತರಾಗಲಿ, ಅವರ ದೇವರು ಕಾಪಾಡಲಿ ಮತ್ತು ನಮ್ಮ ದೇಶದ ಹಿತರಕ್ಷಣೆಗೆ ನಾವೆಲ್ಲರೂ ಏನು ನಮ್ಮ ಆ ಒಂದು ಒಗ್ಗಟ್ಟಿದೆ ಆ ಒಗ್ಗಟ್ಟಿಗೆ ಪ್ರದರ್ಶಿಸಿರುವುದು ಈ ದೇಶಕ್ಕೆ ಕೊಡುವಂಥ ದೊಡ್ಡ ಮಟ್ಟ ಭಾರತ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.